ಭಾರತದ ಸಂವಿಧಾನವು ದೇಶದ ಅತ್ಯುನ್ನತ ಕಾನೂನು ಆಡಳಿತಾತ್ಮಕ ಚೌಕಟ್ಟಾಗಿದೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚಿಸಲ್ಪಟ್ಟ ಸಂವಿಧಾನವು ಪ್ರಪಂಚದ ಅತ್ಯಂತ ದೀರ್ಘವಾದ ಮತ್ತು ಲಿಖಿತ ಸಂವಿಧಾನವಾಗಿದ್ದು, ಪ್ರಜಾಪ್ರಭುತ್ವ, ಮೂಲಭೂತ ಹಕ್ಕುಗಳು ಮತ್ತು ನಾಗರಿಕ ಕರ್ತವ್ಯಗಳನ್ನು ವ್ಯಾಖ್ಯಾನಿಸುತ್ತದೆ ಎಂದು ತಾಲೂಕಾ ವೈದ್ಯಾಧಿಕಾರಿ ವೀರಭದ್ರಪ್ಪ ತಿಳಿಸಿದರು. ತಾಲೂಕಾ ಆಸ್ಪತ್ರೆಯ ಆವರಣದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆಯನ್ನು ದೀಪ ಬೆಳಗುವ ಮುಖಾಂತರ ಉದ್ಘಾಟಿಸಿ ಮಾತನಾಡಿದರು. ಭಾರತವನ್ನ ಸಾರ್ವಭೌಮ ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಮಾಡುವುದು ಮತ್ತು ಸಮಾನತೆ, ಸ್ವಾತಂತ್ರ್ಯ ಹಾಗೂ ನ್ಯಾಯವನ್ನ ಖಾತ್ರಿಪಡಿಸುತ್ತದೆ ಎಂದು ತಿಳಿಸಿದರು. ಮೂಳೆ ತಜ್ಞ ಡಾಕ್ಟರ್ ಸುನಿಲ್ ಮಾತನಾಡಿ, ಜಾತಿ ಆಧಾರಿತ ತಾರತಮ್ಯದ ವಿರುದ್ಧ ಹೋರಾಡಿದ ಧೀಮಂತ ನಾಯಕ. ಅಸ್ಪೃಶ್ಯತೆ ನಿವಾರಣೆಗೆ ಶ್ರಮಿಸಿದ ದಲಿತರು ಮತ್ತು ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಕಲ್ಪಿಸಿದವರು ಎಂದರು. ಈ ಸಂದರ್ಭದಲ್ಲಿ ಡಾಕ್ಟರ್ ನವೀನ್ ಚಂದ್ರ, ಡಾಕ್ಟರ್ ಶಿವಸ್ವಾಮಿ, ಡಾಕ್ಟರ್ ಜ್ಯೋತಿ, ಡಾಕ್ಟರ್ ಸತೀಶ್, ಡಾಕ್ಟರ್ ಗಾಯತ್ರಿ, ಸುಂದರಮ್ಮ, ಅಂಬಿಕಾ, ಮೇರಿ ಸೇರಿದಂತೆ ಇತರರು ಹಾಜರಿದ್ದರು. ರಾಷ್ಟ್ರದ ಜೀವನದ ಮೇಲೆ ಮತ್ತು ರಾಜ್ಯದ ವ್ಯವಸ್ಥೆ ಮೇಲೆ ಫಲಿಸಲಾಗದ ಮುದ್ರೆಯನ್ನ ಅಂಕಿತಗೊಳಿಸಿರುವ ಮಹಾನ್ ನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು. ಇವರು ಒಂದು ಉಜ್ವಲ ನಕ್ಷತ್ರವನ್ನು ಮಿಂಚುತ್ತಿರುವಂತ ಮಹಾನ್ ನಾಯಕ. ನಮ್ಮ ಸಂವಿಧಾನದ ರೂವಾರಿ, ಸದಾ ದಲಿತರ ಆಂದೋಲನದ ಸೇನಾನಿ ಹಾಗೂ ಸಕಲ ವಿವಿಧ ಸಾಮಾಜಿಕ, ಆರ್ಥಿಕ ವಿಷಮತೆ ಮತ್ತು ಅನಿಷ್ಟ ವಿರುದ್ಧದ ಹೋರಾಡಿದ ಬಂಡಗಾರರಲ್ಲೇ ಒಬ್ಬರು ಮಹಾನ್ ನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು. ನಮ್ಮ ಮಹಾತ್ಮ ಗಾಂಧಿಯವರಿಂದ ಅಪ್ಪಟ ದೇಶ ಅಭಿಮಾನಿ ಅಂತ ಒಪ್ಪಿಗೆ ಪಡೆದಿರುವಂತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು. ಇವರು ಉಜ್ಜಲ ಶಿಖರಕ್ಕೇರಿದ್ರು. ತನ್ನ ಅನುಯಾಯಿಗಳು, ದೇಶ ಅಭಿಮಾನಿಗಳು ಮತ್ತು ವ್ಯಕ್ತಿ ವಿಶೇಷತೆ ಮತ್ತು ನಿರಂತರ ಹೋರಾಟದಲ್ಲಿ ಅವರು ದುಡಿದಂತ ಮಹಾನ್ ನಾಯಕ. ಇವರು 1891 ಏಪ್ರಿಲ್ 14ರಂದು ಮಧ್ಯಪ್ರದೇಶ ಮಹಾಯಲ್ಲಿ ಇವರು ತನ್ನ ರಾಮ್ಜಿ, ಮನೋಜ್ ಸತ್ಪಾಲ್ ಹಾಗೂ ಭೀಮಾಬಾಯಿ ಅವರಿಗೆ 14ನೇ ಮಗನಾಗಿ ಹುಟ್ಟಿದರು. ಇವನು ಕಿರಿಯವಂತ ಮನುಷ್ಯ. ಈ ಕುಟುಂಬದಲ್ಲಿ ಕಿರಿಯವನಿಗೆ ಅಷ್ಟು ಅತ್ಯಂತ ಪ್ರೀತಿ ಪ್ರಭಾವ ಇತ್ತು. ಆದ್ರಿಂದ ಇವರು ರಾಮ್ಜಿ, ಇವರ ತಂದೆ ಒಂದು ಸುಡಿದೇರ್ ಮಿಲಿಟರಿಯಾಗಿ ರಾಮ್ಜಿ ಸತ್ಪಾಲ್ ಕಬೀರ ಪಂಥ ಭಕ್ತರು. ಇವರು ಪದೇ ಪದೇ ಮಿಲಿಟರಿನಲ್ಲಿದ್ದಾಗ ಹೊರಗುಣ ಆಗ್ತಾ ಇದ್ರು. ಆಗ ಇವರ ವಿದ್ಯಾಭ್ಯಾಸ ಒಂದು ಮಧ್ಯಪ್ರದೇಶದ ಸಂತೋರ್ ಆ ಪ್ರದೇಶದಲ್ಲಿ ಬೆಳೀತು. ಆನಂತರ 14ನೇ ವರ್ಷದಲ್ಲಿ 9ನೇ ವರ್ಷದ ರಮಾಬಾಯಿಯನ್ನು ಮದುವೆ ಆದರು. ಮದುವೆ ಆದ ನಂತರ